ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಪ್ರಜ್ವಲ್ಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಲೆಗ್ ಸೂಪ್, ಕಾಲು ಸೂಪ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ನಾನು 4 ಕಾಲು ತೊಗೊಂಡು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ಥರ ಮಾಡೋದು ಲೆಗ್ ಸೂಪು ತಿಳಿಸ್ಕೊಡ್ತೀನಿ. ನೆಗಡಿ ಕೆಮ್ಮು ಏನೇ ಇದ್ದರೂ ಮಠ ಮಾಯ ಆಗುತ್ತದೆ. ಬನ್ನಿ ನೋಡಿ ಕಲ್ತ್ಕೊಳ್ಳಿ. ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಬಿಡೋಣ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಒಂದು 50 ml ಆಗೋಷ್ಟು ಆಯಿಲ್ ಹಾಕತ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಸ್ವಲ್ಪ ಕಾಯಿಲಿ. ಎಣ್ಣೆ ಸ್ವಲ್ಪ ಕಾಯ್ದ ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ಒಂದು 2 ನಿಮಿಷ ಕಾದ್ಬಿಡುತ್ತೆ ಎಣ್ಣೆ. ಅದಾದಮೇಲೆ ಜೀರಿಗೆ 1 ಸ್ಪೂನು, ಕರಿಮೆಣಸು 2 ಸ್ಪೂನ್ ಹಾಕತ್ತಾ ಇದ್ದೀನಿ. ನೆಗಡಿ ಕೆಮ್ಮು ತುಂಬ ಒಳ್ಳೆಯದು ಇದು. ದಯವಿಟ್ಟು ಎಲ್ಲರೂ ಮನೆಯಲ್ಲೇ ಮಾಡಿ, ಹೊರಗಡೆ ತಿನ್ನೋದಕ್ಕಿಂತ ಕುಡಿಯೋದಕ್ಕಿಂತ. ನೋಡಿ, ಇಲ್ಲಿ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ, ಒಂದು 5ರಿಂದ 6. ಅದಾದಮೇಲೆ ಸ್ವಲ್ಪ ಖಾರ ಬೇಕಲ್ವ, ಒಣಮೆಣ್ಸಿನ್ಕಾಯಿ ಖಾರ ಇರೋಲ್ಲ, ಅದಕ್ಕೋಸ್ಕರ ಹಸಿರು ಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಒಂದು 5. ನಿಮ್ಗೆ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ. ಇದು ಸ್ವಲ್ಪ ಜಾಸ್ತಿನೇ, ನೀವು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು, ಕಮ್ಮಿ ಇರೋರು. ಶುಂಠಿ ಹಾಕೋತಾ ಇದ್ದೀನಿ ಒಂದು 3 ಇಂಚು. ಅದಾದಮೇಲೆ ಬೆಳ್ಳುಳ್ಳಿ 1 ಗೆಡ್ಡೆ ಬಿಡಿಸಿರೋ ಅಂಥದ್ದು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಒಂದು ಸ್ವಲ್ಪ ಹಾಕತ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ 6 ಗಂಟೆ ಬಿಡೋಣ. ಅದಾದಮೇಲೆ ಈ ಕಡೆ ಒಂದು ಈರುಳ್ಳಿನ ಚೆನ್ನಾಗೆ ಸುಟ್ಕೋತಾ ಇದ್ದೀನಿ. ಮೊದಲಾದರೆ ಒಲೆಯಲ್ಲಿ ಎಲ್ಲ ಸುಡ್ತಾಯಿದ್ರಿ, ಒಲೆ ಏನಿಲ್ವಲ್ಲ, ಗ್ಯಾಸಲ್ಲೇ ಸುಟ್ಕೊಳ್ಳೋದು ಅಷ್ಟೇ. ನೋಡಿ, ಸುಟ್ಟಿರೋಂಥ ಈರುಳ್ಳಿನ ಹಾಕಿ ಜಾರ್ಗೆ ಒಂದು 2 ಟೊಮೊಟೊ ಹಾಕಿ, ನಾವೇನು ಇವಾಗೇನು ಬೇಯಿಸ್ಕೊಂಡಿದ್ವಿ ಮಸಾಲೆ ಐಟಮು ಹುರ್ಕೊಂಡಿದ್ವಿ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ತರ್ತರಿ ಇರಬಾರ್ದು, ಫುಲ್ಲು ಫೈನಾಗಿರ್ಬೇಕು ಪೇಸ್ಟು. ನೋಡಿ, ಫುಲ್ ಫೈನ್ ಪೇಸ್ಟ್ ಆಗಿದೆ. ಇವಾಗ ಒಂದು ಕುಕ್ಕರ್ ತಗೋತಾ ಇದ್ದೀನಿ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿರೋಂಥದ್ದನ್ನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ. ಅದಾದಮೇಲೆ ಫ್ಲೇವರ್ಗೋಸ್ಕರ ಕಸೂರಿ ಮೆಥಿ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಹುರ್ಕೊಳ್ಳೋಣ ಚೆನ್ನಾಗೆ. ಅದಾದಮೇಲೆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನಾನು. ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು, ಸ್ವಲ್ಪ ಅರಿಶಿಣ ಎಷ್ಟು ಬೇಕು ಒಂದು ಚೂರು ಆಗೋದು ಸಾಕು ಅರಿಶಿಣ. ಅದಾದಮೇಲೆ ಇವಾಗ 4 ಲೋಟ ನೀರು ಹಾಕೋತಾ ಇದ್ದೀನಿ. ಆಮೇಲೆ ತಿರ್ಗಿ ಹಾಕೋದಿದೆ. ವಿಜಿಲೆಲ್ಲ ಆದಮೇಲೆ ಇನ್ನೊಂದು 2 ಲೋಟ ಹಾಕೊಳ್ಳೋಣ. ಟೋಟಲ್ 6 ಲೋಟ, 4 ಕಾಲಿಗೆ 6 ಲೋಟ ನೀರು, ಇಲ್ಲಾಂದರೆ 8 ಬೇಕಾದರೂ ಹಾಕೋಬೋದು. ನೋಡಿ, ಇವಾಗ ಕಾಲೆಲ್ಲ ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೋತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು 10 ವಿಜಿಲ್ನ ಕೂಗ್ಸೋಣ. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಎಲ್ಲರೂ. ನೋಡಿ, ಇವಾಗ 10 ವಿಜಿಲ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದಾದಮೇಲೆ ಇನ್ನೊಂದು 2 ಲೋಟ ಸೇರಿಸ್ಕೊಂಡು ಇನ್ನೂ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಕುದೀತಾ ಇದೆ. ಇದೆಲ್ಲ ಕುದ್ದಾದಮೇಲೆ ನೋಡಿ, ಲೆಗ್ ಸೂಪ್ ರೆಡಿ. ಚೆನ್ನಾಗಿತ್ತಲ್ವಾ? ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ.